ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಬ್ಲು ಸ್ನಾನದ್ದು ಕಂಪ್ಲೀಟ್ ಆದಂತಹ ವಿಡಿಯೋನ ನಾವಿವತ್ತು ಮಾಡ್ತಾಯಿದ್ದೀನಿ. ಯಾಕೋ ಇವತ್ತೆಲ್ಲ ನನ್ನ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನನ್ನೇ ನೋಡ್ತಾ ನಿಂತ್ಕೊಂಡಿದ್ದಾನೆ. ಅದ್ರ ಹಿಂದೆ ವಿಡಿಯೋ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಯಾಕೋ ನನ್ನೇ ಫೋಕಸ್ ಮಾಡ್ತಾ ಇದ್ದಾರಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಫುಲ್ ಟೆನ್ಷನ್ ಆಗಿಬಿಟ್ಟೈತೆ. ಸೊ ನಾನು ಯಾವಾಗಲೂ ಅಷ್ಟೇ ಬಬ್ಲುಗೆ ಬಿಸಿನೀರಲ್ಲೇ ನಾವು ಸ್ನಾನ ಮಾಡಿಸೋದು, ತಣ್ಣೀರಲ್ಲಿ ಮಾಡಿಸಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ನಡ್ಕ ಜಾಸ್ತಿ, ಅವನು ಚಳಿಗೆ ತಡ್ಕೊಳ್ಳೋನಲ್ಲ, ಅಷ್ಟು ಬೇಗ ಜ್ವರ ಬಂದ್ಬಿಡುತ್ತೆ ಅವನಿಗೆ. ಹಾಗಾಗಿ ಯಾವಾಗಲೂ ಅಷ್ಟೇ ಬಿಸಿನೀರಲ್ಲೇ ಅವನಿಗೆ ಸ್ನಾನ ಮಾಡಿಸ್ತೀವಿ. ಇನ್ನು ನಾವು ನಮ್ಮ ಬಬ್ಲುಗೆ ಯೂಸ್ ಮಾಡುವಂಥ ಶಾಂಪು ಪ್ರಿವಿಲೈಜ್ ಶಾಂಪು. ಮೊದಲು ನಾವು ಬೇರೆ ಶಾಂಪೂನ ಯೂಸ್ ಮಾಡ್ತಾಯಿದ್ವಿ, ಬಟ್ ಅವನಿಗೆ ಮೈಯಲ್ಲೆಲ್ಲ ವೈಟ್ ಹೊಟ್ಟು ಥರ ಡ್ಯಾಂಡ್ರಫ್ ಥರ ಬರ್ತಾಯಿತ್ತು. ಹಾಗಾಗಿ ಇದನ್ನು ಡಾಕ್ಟರ್ ಸಜೆಸ್ಟ್ ಮಾಡಿದರು. ಅದಕ್ಕೋಸ್ಕರ ಇವಾಗ ಈ ಶಾಂಪೂನ ಯೂಸ್ ಬರ್ತಾಯಿದ್ದೀವಿ. ಇವಾಗ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗಿದೆ. ಶಾಂಪು ತೋರಿಸಿದ ತಕ್ಷಣ ಒಳಗೋಡೋಗ್ತಾ ಇದ್ದಾನೆ ಅವನು. ಶಾಂಪು ಆಗಿರಲಿ, ನಾನಿವಾಗ ಒಂದು ಬಕೆಟ್ ತೊಗೊಂಬಂದು ಅವ್ನಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ ಅನ್ನೋದೊಂದು ಬಂದ್ಬಿಡುತ್ತೆ ತಲೆಯಲ್ಲಿ. ಸೊ ಆವಾಗ ಓಡೋಗಿ ಅವ್ನ ಮನೇಲಿ ಅವ್ನು ಹೊಕ್ಕೊಂಬಿಡ್ತಾನೆ. ನೋಡಿ ಫುಲ್ ಹೆದರ್ಕೊಂಬಿಟ್ಟಿದ್ದಾನೆ. ಇನ್ನು ಬಕೆಟ್ ತಗೊಂಡು ನಾನು ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ಇವಾಗ ಅವ್ನ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಅಷ್ಟು ಅವನಿಗೆ ಸ್ನಾನ ಅಂದರೆ ಆಗೋದೇ ಇಲ್ಲ. ಹೋದ ನೋಡಿ ಒಳಗೆ. ಸೊ ಅವನಾಗೆ ಅವ್ನು ಯಾವಾಗೂ ಬರಲ್ಲ, ನಾವಾಗೆ ಹೋಗಿ ಒತ್ತಾಯದಿಂದ ಅವ್ನು ಹಿಡಿದು ಎಳ್ಕೊಂಡು ಬಂದ್ಬಿಟ್ಟು ಸ್ನಾನ ಮಾಡಿಸೋದೆ ನಾವು ಯಾವಾಗಲೂ ಅದನ್ನೇ ಮಾಡೋದು. ನೀರು ತುಂಬ ಬಿಸಿ ಇದೆ ಅಂತ ಹೇಳಿಬಿಟ್ಟು ತಣ್ಣೀರು ತರಲಿಕ್ಕೆ ಅಂತ ಹೋಗಿದ್ದೀನಿ. ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಹೋಗಿದ್ದೀನಿ. ಇವನು ಮಾಡೋ ಕೆಲಸ ನೋಡಿ, ಇಲ್ಲಿ ಮೂಸು ನೋಡ್ತಾ ಇದ್ದಾನೆ. ಏನೋ ಮಾಡಿಟ್ಟು ಹೋಗ್ತಾ ಇದ್ದಾಳಲ್ಲ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಕನ್ಫರ್ಮ್ ಆಗಿ ಒಳಗೆ ಓಡೋಗ್ಬಿಟ್ಟ. ಸೊ ಇಂಥ ತರಲೆ ನಾನು ಒಬ್ಬಳೇ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ನೀರೆಲ್ಲ ತಗೊಬಂದು ಇಟ್ಕೊಂಡು ಇವನ್ನೆಲ್ಲ ಕರ್ಕೊಬಂದು ಇಟ್ಕೊಂಡ್ರೆ ಇವನು ನನಗೆ ಬಗ್ಲೇ ಇಲ್ಲ. ನಾನು ಒಬ್ಬಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಆಗಲೇ ಇಲ್ಲ. ಹೆಂಗೋ ನೋಡಿದೆ, ಟ್ರೈ ಮಾಡಿದೆ, ಬಟ್ ಬಗ್ಗಲ್ಲ ಅವನು. ಯಾರಾದ್ರೂ ಜೊತೆಗೆ ಇರಲೇಬೇಕು. ಹಾಗಾಗಿ ಅವರು ಕೂಡ ಬಂದರು. ಸ್ಮೂತ್ ಸೈಕಲ್ ನೋಡ್ತಾ ನಡೀತಾರೆ. ಹೀಗೆ ಆಗಲೇ ನಡಕ್ಕೆ ಸ್ಟಾರ್ಟ್ ಆಗೈತೆ ಅವನಿಗೆ. ಏನು ನೋಡಿ, ನೀವು ಅಂದ್ಕೊಂಡಿರ್ಬೋದು ಇಷ್ಟೊತ್ತು ಏನು ಇಷ್ಟು ಸೈಲೆಂಟಾಗಿ ಸ್ನಾನ ಮಾಡಿಸ್ಕೊಂತಲ್ಲ ಇದು ಅಂತ. ಇನ್ಮೇಲೆ ಸ್ಟಾರ್ಟ್ ಆಕತ್ತಿ ಒಂದು ದೊಡ್ಡ ಜಗಳ. ಏನು ಅಂತ ತಲೆ ಮುಖ ಇದೇನೂ ತೊಳಸ್ಕೊಳಲ್ಲ ಅವನು.
ಮತ್ತೆ ಹೋಗಿ ಇಡ್ತಾಳೆ. ಸೊ ಹೀಗೆ ಅವನು ಮುಖ ತೊಳೆಬೇಕಾದ್ರೆ ಕಷ್ಟ, ಬಟ್ ಹಿಂಗೆ ಹಾಕಬಾರ್ದು ಅಂತ ಹೇಳ್ಬೋದು. ಕಿವಿ ಒಳಗೆ ನೀರು ಹೋಗುತ್ತೆ ಅಂತ. ಬಟ್ ಅವ್ನು ಏನು ಹಾಕ್ಸ್ಕೊಳ್ಳಲ್ಲ ಸ್ನಾನ ಮಾಡಿಸುವಾಗ. ಅವನ್ನ ಖಾಲಿ ಮೈಯಲ್ಲಿ ಸ್ನಾನ ಮಾಡಿಸೋದೇ ಕಷ್ಟ. ಇನ್ನು ಏನಾದ್ರು ಹಾಕ್ಬಿಟ್ರೆ ಅವನು ಹೆದರು ಬಿಡ್ತಾನೆ ಫುಲ್ಲು. Haru, kita langsung. ಬಿಡು. ಇವಾಗ ವರ್ಷೆ ಅವ್ನು ಕೈ ಬಿಟ್ಟರೆ ಅವ್ನು ನಮ್ಮ ಕೈಗೆ ಯಾವ ಕಾರಣಕ್ಕೂ ಸಿಗೋದಿಲ್ಲ, ಆ ಥರ ಓಡ್ತಾನೆ. ಒಟ್ಟಿನಲ್ಲಿ ಅವ್ನು ಸ್ನಾನ ಮಾಡಿಸಿಬಿಟ್ಟು ಅವನು ಆಟಾಡೋದೇ ನೋಡೋದೇ ಒಂದು ಖುಷಿ ಆಗುತ್ತೆ. ಇನ್ನು ಅವನ್ನ ಸ್ವಲ್ಪ ಬಿಸಿಲಿದ್ದಂಗೆ ಅವನು ಸ್ನಾನ ಮಾಡಿಸ್ಬಿಟ್ಬಿಟ್ರೆ ಒಣಗೋಗ್ಬಿಡ್ತಿಲ್ಲ. ಅಂದರೆ ನೈಟು ಫುಲ್ ನಡುಕ್ಕೆ ಬಂದು ಅವನಿಗೆ ಜ್ವರ ಬಂದುಬಿಡುತ್ತೆ. ಜ್ವರ ಬರೋದಂತೂ ತಡನೇ ಇಲ್ಲ, ಫುಲ್ಲು ನಡ್ಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾನೆ ಅವನು. ಹಾಗಾಗಿ ಸ್ವಲ್ಪ ಬಿಸಿಲಿದ್ದಂಗೆ ಮಾಡಿಸ್ಬಿಟ್ಟು ಒಣಗಿಸ್ಬಿಟ್ರೆ ಒಳ್ಳೆಯದು. ಕೂದಲೆಲ್ಲ ಒಣಗಿದೆ, ಸ್ವಲ್ಪ ಡ್ರೈ